ಲೇ ಚಂಪಾ, ನಿನಗ್ ಚಪಾತಿ ಬಿಟ್ಟು ಬೇರೆ ಏನು ಮಾಡಕ್ ಬರಲ್ವೇನೆ? ಯಾಕೆ ಬರಲ್ಲ? ಪರಾಟ ಮಾಡ್ತೀನಿ, ನಾನ್ ಮಾಡ್ತೀನಿ. ನೀನೇ ಮಾಡ್ಬೇಕು, ಇನ್ನ ನಾನ್ ಮಾಡಕ್ಕಾಗತ್ತಾ? ನಾನ್ ಹೇಳಿದ್ದು ನಾನ್ ಅಯ್ಯೋ, ನಿನಗೆಲ್ ಗೊತ್ತಾಗ್ಬೇಕು. ಪೂರಿನೂ ಮಾಡ್ತೀನಿ, ಅದಕ್ಕೆಲ್ಲ ಎಣ್ಣೆ ನಿಮ್ ತಾತ ತಂದು ಕೊಡ್ತಾನ. ಯಾಕೆ? ನಮ್ಮ ಅಣ್ಣ ಏನ್ ಸತ್ತೋಗಿದಾನ? ಕೇಳು, ತಂದ್ ಹಾಕ್ತಾನೆ. ಆಯ್ತು, ಎಣ್ಣೆ ಬೆಣ್ಣೆ ಹಾಕಿ ಚೆನ್ನಾಗಿ ಮಾಡ್ಕೊಡ್ತೀನಿ. ತಿಂದ ಅರ್ಧವರೆಗೂ ಜಗಳ ಆಡ್ತಾ ಇತ್ತು. ಚಂಪಾ, ಜಾಸ್ತಿ ಮಾತಾಡಿದ್ರೆ ಅಡ್ಗಮನೆ ಎಳ್ಕೊಂಡು ಹೋಗಿ ಜುಟ್ ಕತ್ತರಿಸ್ಬಿಡ್ತೀನಿ. ನಿನ್ ತಲೆ ಹರಟೆ ತಲೆ ಮೇಲೆ ಹೋಗ್ತಾನೆ. ನಿನಗೆ ನನ್ ಜುಟ್ಟಿನ ಮೇಲೆ ಕಂಡ್ಬಿಡ್ತೇನೆ. ಜಾಸ್ತಿ ಮಾತಾಡಿದ್ರೆ ಗೇಟ್ ಪಾಸ್ ಕೊಟ್ಟು ಗೋರಿ ಪಾಲೆ ಕಳಿಸ್ಬಿಡ್ತೀನಿ. ನನ್ನೇನ್ ಕಳಿಸ್ತೀಯಾ? ನಿನ್ನ ಬಾಂಡ್ಲಿ ಹಾಕೊಂಡು ಮುರಿದು ಮುಕ್ಬಿಡ್ತೀನಿ. ಈಗ ಎಲ್ಲ ಕಡೆ ಅಶಾಂತಿ ತುಂಬಿಕೊಂಡಿದೆ. ಇದಕ್ಕೆ ರೀಸನ್ ಏನ್ ಗೊತ್ತಾ? ರಾಜಕೀಯ ದೊಂಬರಾಟ, ಕ್ರೌರ್ಯ ತುಂಬಿಕೊಂಡಿರೋ ಟಿವಿ ಪ್ರೋಗ್ರಾಮ್ಸ್, ಎಲ್ಲ ಕಡೆ ರಕ್ತಪಾತ, ಅನ್ಯಾಯ, ಅನೀತಿ. ಇದನ್ನೆಲ್ಲ ಸ್ಟಾಪ್ ಮಾಡ್ಸಕ್ಕೆ ಒಬ್ಬ ಶಾಂತಿ ಸಾರುವಂತ ಶಾಂತಿ ದೂತ ಬೇಕು. ಅವ್ರು ಬಂದು ಗಲ್ಲಿ ಗಲ್ಲಿಯಲ್ಲಿ ಶಾಂತಿನ ಸಾರ್ಬೇಕು. ಆಗ ಮಾತ್ರ ಈ ರಕ್ತಪಾತ, ಅನ್ಯಾಯ, ಅಕ್ರಮ ಎಲ್ಲ ಸ್ಟಾಪ್ ಆಗುತ್ತೆ. ಸುಮ್ನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದ್ರೆ ಕೊಟ್ಟಿರೋ ಚಪಾತಿನ ಕಿತ್ಕೊಂಡು ಕಿಟಕಿನಲ್ಲೇ ಎಸಿತೀನಿ. ನಾಯಿನೋ ನರಿನೋ ತಿನ್ಕೊಂಡು ಹೋಗತ್ತೆ. ನಮ್ಮ ಅಣ್ಣಯ್ಯ ತಂದು ಹಾಕಿರೋದನ್ನ ಎಸೆಯಕ್ಕೆ ನೀನ್ ಯಾವಳೆ? ಶಾಂತಿ ಶಾಂತಿ ಶಾಂತಿ, ಎಲ್ಲರೂ ಶಾಂತವಾಗಿರ್ಬೇಕು. ನಮ್ಮ ಮನೆನೂ ಶಾಂತವಾಗಿದೆ, ನಾನು ಶಾಂತಿಯಿಂದ ಇದ್ದೀನಿ. ನಾನ್ ಇನ್ನೊಂದ್ಸತಿ ಕೇಳಿದ್ ಮಾಡಿ ಹಾಕಿಲ್ಲ ಅಂದ್ರೆ ಮಿಕ್ಸಿಲ್ ಹಾಕಿ ರುಬ್ಬಿಡ್ತೀನಿ. ನಾನ್ ನಿನ್ನ ಗ್ರೈಂಡರ್ ಎಲ್ಲ ಅರ್ದು ಬಿಡ್ತೀನಿ. ಜಸ್ಟ್ ಮಿನಿಟ್. ನಾನಲ್ಲಿ ಶಾಂತಿ ಶಾಂತಿ ಅಂತ ಸಂದೇಶನ ಸಾರ್ತಾ ಇದೀನಿ, ನೀವ್ರಲ್ಲಿ ಬಡ್ಕೋತಾ ಇದೀರ. ಮೊದ್ಲು ನಿಮ್ ನಾತಿಗೆ ನನ್ ತಂಟೆ ಬಂದ್ರೆ ನಾನ್ ಸುಮ್ನೆ ಅಲ್ಲ ಅಂತ ಹೇಳಿ. ಅದಕ್ಕೆ ಅವಳು ಇನ್ನೊಂದ್ಸತಿ ನಾನು ಎದುರು ಮಾತಾಡಿದ್ರೆ ನಿಮ್ ಜುಟ್ಟು ಕತ್ತರಿಸ್ಬಿಡ್ತೀನಿ. ರಾಜೀವ್ರೆ, ಪಾಂಡುರಂಗಗೆ ಮದುವೆ ಆಗಿದ್ಯೋ ಇಲ್ವೋ? ನನಗೂ ಇದ್ರ ಬಗ್ಗೆ ಡೌಟ್ ಇದೆ. ಎಕ್ಸ್ಕ್ಯೂಸ್ ಮೀ, ಇದ್ದಕ್ಕಿದ್ದಾಗೆ ಈ ಟಾಪಿಕ್ ಈಗ ಯಾಕೆ ಬಂತು? ನಾನು ಯಾರು? ನಿನ್ನ ಆಪ್ತ ಮಿತ್ರ ನಾನಿದ್ದೀನಿ, ಧೈರ್ಯವಾಗಿ ಹೇಳ. ನಾನಿದ್ದೀನಿ ಅಂತ ಜಾಗ ಖಾಲಿ ಮಾಡ್ತಿದ್ಯಲ್ಲೋ. ಅದು ನಾನು ಕ್ಲೈಮ್ಯಾಕ್ಸ್ ಅಲ್ಲಿ ಬಣ್ಣ ಅನ್ಕೊಂಡಿದ್ದೆ, ಬಿಗಿನಿಂಗ್ ಅಲ್ಲೇ ಬಾ ಅಂತ್ಯಾ. ಬರ್ತೀನಿ ನಡಿ. ರಾಜೀವ್ರೆ, 3 ವಾರದಿಂದ 3ನೇ ಕ್ಲಾಸಲ್ಲಿರೋ ಮುದ್ದಾದ ಹುಡುಗಿನ ಮಾತಾಡಿಸ್ಬೇಕು ಅಂತ ನಾನು ಹೊಂಚಾಗ್ತಿದ್ದೆ. ಇನ್ನೇನು ಅವಳನ್ನ ಮಾತಾಡ್ಸಿ ನನ್ನ ಮನದಾಳದ ಮಾತನ್ನ ಹೊರಗೆ ಹಾಕ್ಬೇಕು ಅಷ್ಟರಲ್ಲಿ ಆ ಪಾಂಡುರಂಗ ಬಂದು ಆ ಹುಡುಗಿಗೆ ಬಂದು ಮಧ್ಯದಲ್ಲಿ ಸ್ಟಾಪ್ ಮಾಡಿ ಟೆನ್ಷನ್ ಬಿಲ್ಡಪ್ ಮಾಡ್ಬೇಡ. ಅದೇನು ಅಂತ ಹೇಳು. ಆ ಹುಡುಗಿಗೆ 1 ಅಲ್ಲ 2 ಅಲ್ಲ 6 ಐಸ್ ಕ್ರೀಮ್ ತಿನ್ನಿಸ್ಬಿಟ್ಟ ರಾಜೀವ್ರೆ. ಹ್ಯಾಪಿ ಕಮ್ ಹಿಯರ್. ವಾಟ್ ಮೈ ಡಿಯರ್ ಗುಬ್ಬಿ? ಅಲ್ಲ ಹಬಿ, ಕಂಡು ಹೆಣ್ಮಕ್ಳ ಜೊತೆ ಐಸ್ ಕ್ರೀಮ್ ತಿಂತಿರಲ್ಲ, ನಿಮಗೆ ಸ್ವಲ್ಪನೂ ಶೇಮ್ ಅನ್ನೋದೇ ಆಗಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾವಿಬ್ರು ಐಸ್ ಕ್ರೀಮ್ ನ ತಿನ್ನೋವಾಗ ಬಟ್ಟೆ ಹಾಕೊಂಡಿದ್ವಿ, ಅಂದಮೇಲೆ ಶೇಮ್ ಯಾಕೆ ಆಗ್ಬೇಕು? ಹಬಿ, ಡೋಂಟ್ ಟಾಕ್ ನಾನ್ ಸೆನ್ಸ್. ಕಂಡ ಹುಡುಗಿರ್ಗೆ ಐಸ್ ಕ್ರೀಮ್ ತಿನ್ನಿಸಕ್ಕೆ ನೀನ್ ಹಾಕ್ಬೇಕೇನಾ? ಹಳಿ ಅಂದ್ರೆ ಬಲ್ಲೆ ಕೆಲಂಬವ್ವ, ಹಂಗಂದ್ರೆ ಬಾಬಾ ಸಿಕ್ಕಾಪಟ್ಟೆ ಉದ್ದ ಆಯ್ತು ಅಂದೆ. ಹುಟ್ಟುಗರ ಸರಿಯಾಗಿ ಕೇಳಿಸ್ಕೊಳ್ರು. ಅದು ನೋಡಿ, ಮನುಷ್ಯನಾಗಿ ಜನ್ಮ ತಾಳಿದ ಮೇಲೆ ಈ ಮುಖಾರವಿಂದ ಇದೆಯಲ್ಲ, ಈ ಮುಖದಲ್ಲಿ ಕೆಲವು ಪ್ರೀತಿಯ ಗೆರೆಗಳು, ರೇಖೆಗಳು ಅಂತ ಇರುತ್ತೆ ಕಣ. ಅಂತಹ ಕೆಲವು ರೇಖೆಗಳು ನನ್ನ ಮುಖದಲ್ಲಿದೆ, ನಿನ್ನ ಮುಖದಲ್ಲಿ ಇಲ್ಲ. ನನ್ನ ಮುಖದಲ್ಲೂ ಇದೆ. ಅಲ್ಲಪ್ಪ ತೋರ್ಸು. ಕಾಣಿಸ್ತಾನೆ ಇಲ್ವಲ್ಲ? ಅದು ಕಾಣಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅದ್ರಲ್ಲಿ ಪತ್ರ ಬಾರ. ಏನಪ್ಪ ಕೈ ಬಿಡ, ರೇಖೆನೂ ಕಾಣಿಸ್ತಾ ಇಲ್ಲ, ಪಳ್ಳೆನೂ ಸಿಕ್ಲಿಲ್ವಲ್ಲ? ಅಬಿ, ಸುಮ್ನೆ ಆ ಪದ್ದು ಬಿಟ್ಲನ್ನ ಬೀಟ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಪದ್ದು ಬಿಟ್ಲ ನೋಡ್ಬರಿ, ಯಾವ್ದೇ ಹುಡುಗಿ ಇವ್ರ ಅಂತ ಚಂದ ನೋಡ್ಕೊಂಡು ಇಷ್ಟಪಟ್ಟು ಬುಟ್ಟಿಗೆ ಹಾಕೊಳ್ಳಲ್ಲ. ಎಷ್ಟೇ ಆದ್ರೂ ಇವರು ಗಲಿ ವಂಶದವರಲ್ವಾ? ಇಟ್ ಇಸ್ ನಾಟ್ ಗಲಿ ಕಂಡ್ರೆ, ಇಟ್ಸ್ ಅ ಕಂಡು ಗಲಿ. ಅದಕ್ಕೆ ಆ ವಂಶದವರು ಸಿಕ್ಕಾಪಟ್ಟೆ ದುಡ್ಡಿರುತ್ತೆ ಅಂತ ನೈಸ್ ಮಾಡಿ ಫೋರ್ಸಕ್ ಬರ್ತಾರೆ. ವಾಪಸ್ ತಗೊಳ್ರಿ ನಿಮ್ಮ ಮಾತನ್ನ. ನನ್ನ ಅಂದ ಚಂದನ ಮೆಚ್ಚಿ ಅವ್ರ ಈ ಮನೆಗೆ ಬಂದು ನನ್ನನ್ನ ಇಷ್ಟಪಟ್ಟಿದ್ದೆ ಆದ್ರೆ ನೀವೇನ್ ಮಾಡ್ತೀರಾ? ನಾನು ನೀವ್ ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ತೀನಿ. ಬೇಡ ಹಾಗಾಗ್ಲಿಲ್ಲ ಅಂದ್ರೆ ನಾನು ನೀವ್ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀನಿ ಕಣ್ರಿ. ಚಾಲೆಂಜ್ ಚಾಲೆಂಜ್ ಕಣ್ರಿ. ಪಾಂಡುರಂಗ ಗಂಡುಗಲಿ ತಾವು ನಮ್ಮ ಹೆಸರಿಗೆ ಲಂಗ ತೋರಿಸಿದ್ಮೇಲೆ ಗಂಡಿಗಲಿ ಅಂದ್ ಏನು ಬಂತು, ಅದೇನು ಅಂತ ಹೇಳಿ ತಾಯಿ. ಬಿಸಿ ಅಲ್ಲನ ಚೆನ್ನಾಗಿ ಕಲಸಿ ಅದಕ್ಕೆ ಉಪ್ಪು ತುಪ್ಪ ಬೆರೆಸಿ ನೀನು ತಿನ್ನಿಸ್ಬೇಕು ಅಂತ ತಂದಿದ್ದೀನಿ. ರಂಗಮ್ಮ, ಅಲ್ಲ ನನ್ನನ್ನೇನು ನವಜಾತ ಶಿಶು ಅನ್ಕೊಂಡ್ಬಿಟ್ಟಿದ್ರೇನ್ರಿ? ಈ ತರ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ರಲ್ಲ, ತಪ್ಪಿ ಯಾರಾದ್ರೂ ನೋಡ್ಬಿಟ್ರು ಅಂದ್ರೆ ಮನೆಗೆ ಕರ್ಕೊಂಡೋಗಿ ಮಕ್ಕೆ ತುಪ್ಪಕ್ಕಂತ ಉಗಿದ್ಬಿಡ್ತಾರೆ. ಎತ್ತಿಡು ಹೋಗ್ರೆ. ಆಗಲ್ಲ ಕಣು, ಮೊಮ್ಮಗುನ ತೊಡೆ ಮೇಲೆ ಕೂಲ್ಸ್ಕೊಂಡು ಇದನ್ನೆಲ್ಲ ಹೇಳಿ ಚಂದಮಾಮನ ತೋರಿಸಿ ತಿನ್ನಿಸ್ಬೇಕು ಅಂತ ಆಸೆ. ಆದ್ರೆ ನನ್ನ ಬಾಳಿಗೆ ಒಂದ್ ಮೊಮ್ಮಗುನೂ ಇಲ್ಲ, ಕೋಟೆ ಮನೆನೂ ಇಲ್ಲ. ಅದಕ್ಕೆ ನೀನೇ ಮಗ ಮೊಮ್ಮಗ ಎಲ್ಲ ಅಂತ ತಿಳ್ಕೊಂಡು ನಿನಗೆ ತಿನ್ನಿಸ್ಬೇಕು ಅಂತ ತಂದಿದ್ದೀನಿ. ನೋಡಪ್ಪ, ಅಲ್ಲಿ ನೋಡು ಚಂದಮಾಮ
ಹೆಕ್ಕುಲಿ ಮಾಮ ನಿನ್ನನ್ನು ನೋಡಿ ನಗುತ್ತಿಲ್ವಾ? ರಂಗಮ್ಮ, ಅಮಾವಾಸ್ಯೆ ದಿವಸ ಬೆಳಗಿನ ಚಂದ್ರನ್ ತೋರಿಸ್ತಾ ಇದೆಯಲ್ಲ, ಈ ವಿಷಯ ಏನಾದ್ರೂ ನಾಸಾ ವಿಜ್ಞಾನಿಗಳಿಗೆ ಗೊತ್ತಾಗ್ಬಿಡ್ತು ಅಂದ್ರೆ ನಗಬೇಕು ಅಂತಾನೆ ಒಂದ್ ದಿವಸ ರಜಾ ಹಾಕ್ಬಿಡ್ತಾರ. ಖಾಸ ಅಮ್ಮನ ನಿಲ್ಬೇಕಾದ್ರೆ ನಾಸಾ ಬಗ್ಗೆ ಯಾಕೋ ಮಾತಾಡ್ತೀಯ? ನೀನ್ ಸಂಸಾರಿ ಆಗ್ಬೇಕೋ ಬೇಡ್ವೇನೋ? ಈ ವಂಶಕ್ಕೆ ಒಂದು ಕುಡಿ ಬೇಡ್ವೇನೋ? ನೀನ್ ಯಾರು? ಗಂಡುಗಲಿ ವಂಶದ ವೀರ ವೀರ ಶೂಲ. ರಂಗಮ್ಮ, ಮುಂದಕ್ಕೆ ಕೇಳಬೇಡಮ್ಮ, ನನ್ನ ಕೈಲಿ ಕೇಳಿಸ್ಕೊಂಬಕ್ಕಾಗಲ್ಲ. ಅದು ನೋಡು, ತಪ್ಪು ತಿಳ್ಕೊಂಬೇಡ. ನನಗೇನೋ ಯುದ್ಧವನ್ನ ಮಾಡಿಬಿಡ್ಬೇಕು ಅಂತ ಆಸೆ ಆಗ್ತಾ ಇದೆ, ಆದ್ರೆ ಯುದ್ಧ ಮಾಡೋದಕ್ಕೆ ಅವರೇ ರೆಡಿ ಇಲ್ಲ. ಹೇಳಿ ಹಾಗೆ ಪಲಾಯನ ಮಾಡೋದಕ್ಕಾಗತ್ತೇನೋ? ನಿನ್ ಹೆಂಡತಿ ಜೊತೆ ಯುದ್ಧ ಮಾಡಿ ಅವಳ ಹುಟ್ಟನ್ನ ಅಡಗಿಸು. ನೀನು ಕೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಬೇಕು, ಇಲ್ಲ ಈ ಮುಖದ ಮೇಲಿರೋ ಮೀಸೆನ ಬಳಸು. ನನಗೆ ಯಾರಾದ್ರೂ ಶಾಂತಿ ಸಂದೇಶನ ಸಾರೋ ವ್ಯಕ್ತಿಗಳು ಬೇಕಾಗಿದ್ದಾರೆ. ಈ ಮಹಿಳಾ ಸಂಘದಲ್ಲಿ ಎಲ್ಲ ಗಲಾಟೆ, ರಾಜಕಾರಣಿಗಳಂತೂ ಈ ವಿಧಾನಸೌಧ ಇರೋದೇ ಗಲಾಟೆ ಮಾಡೋದಕ್ಕೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಅಧಿಕಾರ ಇಲ್ಲ, ಮೋಹ ಇಲ್ಲ ಅಂತ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಹೇಳ್ತಾರೆ. ಅಧಿಕಾರ ಬಂದಾದ್ಮೇಲೆ ಪ್ರತಿ ದಿನ ಪ್ರತಿ ಕ್ಷಣ ಕಚ್ಚಾಡ್ತಾರೆ. ಒಂದ್ ನಿಮಿಷ, ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ನಮಸ್ಕಾರ, ನನ್ನ ಹೆಸರು ಜಾಜಿ ಜಂಬಲ್ದಿನ್ನಿ ಅಂತ. ನಾನೊಬ್ಬ ಸಮಾಜ ಸೇವಕಿ, ಮಹಿಳಾ ಸಂಘದ ಪ್ರೆಸಿಡೆಂಟು. ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾವು ಯಾರು ಅನ್ನೋದು ಇನ್ನು ನಮಗೆ ತಿಳಿದಿಲ್ಲ. ನಾವು ಯಾರು ಅನ್ನುವ ಪ್ರಶ್ನೆಯನ್ನ ನಾವು ಯಾರ್ಯಾರಲ್ಲೋ ಕೇಳಿದ್ದೇವೆ. ನಮ್ಮ ತಾಯಿಯನ್ನು ಕೇಳಿದೆವು, ನಮ್ಮ ಗಂಡನನ್ನು ಕೇಳಿದೆವು, ನಮ್ಮ ಬಾಯ್ ಫ್ರೆಂಡ್ಸ್ ಅನ್ನು ಕೇಳಿದೆವು. ಇದುವರೆಗೂ ಯಾರಿಂದಲೂ ನೋ ಆನ್ಸರ್. ಆದ್ರೂ ನಿಮ್ಗೆ ಅಂತ ಒಂದು ಹೆಸರು ಅಂತ ಇರ್ಬೇಕಲ್ಲ? ಇದೆ, ನಾವು ರತ್ನಮಂಜರಿ. ಓ ಮೈ ಗಾಡ್, ನೀವು ಥೇಟ್ ರತ್ನನೇ. ಓ ಮೈ ಗಾಡ್, ವಾಟ್ ಇಸ್ ದಿಸ್ ರತ್ನ ಅವರೇ? ನಿಮ್ ಲೆಗ್ಗಿಗೆ ಕಾಟನ್ ಎಲ್ಲ ಕಟ್ಕೊಂಡ್ಬಿಡಿದಿರಲ್ಲ, ಯಾಕೆ ಪೆಟ್ಟು ಬಂದಿದ್ಯಾ? ಪೆಟ್ಟಾಯಿತೆಂದು ಕಾಲಿಗೆ ಹತ್ತಿ ಕಟ್ಟಿಕೊಂಡದ್ದಲ್ಲ. ನಾವು ನಡೆದಾಡುವಾಗ ಕ್ರಿಮಿಕೀಟಗಳಿಗೆ ಹಿಂಸೆ ಆಗಬಾರದು, ಅವುಗಳು ಸಿಕ್ಕಿ ನುಜ್ಜುಗುಜ್ಜಾಗಬಾರದು ಅನ್ನುವ ಕಾರಣಕ್ಕಾಗಿ. ಕಪ್ಪು ಇರುವೆ, ಕೆಂಪು ಇರುವೆ, ಗೊದ್ದಗಳು ಎಲ್ಲವೂ ನೆಲದ ಮೇಲಿರುತ್ತವೆ. ನಮ್ಮ ಕಡೆಯಿಂದ ಅವುಗಳಿಗೆ ಹಿಂಸೆ ಆಗಬಾರದಲ್ಲ, ಅದಕ್ಕಾಗಿ ಈ ಹತ್ತಿ. ತಿಳಿಯುತ್ತೆ ಬತ್ತಿ? ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್ ರತ್ನ ಅವರೇ. ಇದೇ ತರ ಧರ್ಮರಾಯ ಕಾಲಿಗೆ ಹತ್ತಿ ಕಟ್ಕೊಂಡು ಓಡಾಡಿದ್ದ ಅಂತ ಕೇಳಿದ್ದೆ, ಆದ್ರೆ ನನ್ನ ರಿಯಲ್ ಲೈಫ್ ಅಲ್ಲಿ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್. ನಿಮ್ಮಂತ ಶಾಂತಿ ದೂತರಿಗೋಸ್ಕರ ನಾನು ಇದುವರೆಗೂ ಹುಡುಕಾಡ್ತಾ ಇದ್ದೆ. ಪ್ಲೀಸ್, ನೀವು ನಮ್ಮ ಮನೆಗೆ ಬಂದು ನಮ್ಮ ಆತಿಥ್ಯವನ್ನ ಸ್ವೀಕರಿಸಬೇಕು. ರತ್ನಚಿತ್ತ. ಏನೇ ಇದು? ಈ ಅಮ್ಮ ಕಾಲಿಗೆ ಹತ್ತಿ ಕಟ್ಕೊಂಡು ಬಂದ್ಬಿಟ್ಟಿದೆ. ಅತ್ತೆ, ಇವ್ರ ಕಾಲಿಗೆ ಏನೂ ಆಗಿಲ್ಲ. ಇವರು ಶಾಂತಿ ಸಂದೇಶನ ಸಾರ್ತಾ ಇದ್ದಾರೆ, ಅದಕ್ಕೆ ಇವ್ರ ಕಾಲ್ಗೆ ಕಾಟನ್ನ ಕಟ್ಕೊಂಡಿದ್ದಾರೆ. ಶಾಂತಿ ಸಂದೇಶ ಸಾಲೋದು ಬಾಯಲ್ಲಿ ತಾನೆ, ಕಾಲ್ಗೆ ಹತ್ತಿ. ಈ ರತ್ನನ ಗುರುಗಳು ಹೇಳಿದ್ದಾರೆ, ನಮ್ಮಿಂದ ಯಾವುದೇ ಕ್ರಿಮಿಕೀಟಗಳಿಗೆ ತೊಂದರೆ ಆಗಬಾರದು ಎಂದು. ನಮ್ಮ ಕಾಲಗಳಿಗೆ ಅನೇಕ ಚಿಕ್ಕ ಚಿಕ್ಕ ಕ್ರಿಮಿಕೀಟಗಳು ಇರ್ತಾವಲ್ಲ, ಅವುಗಳಿಗೆ ತೊಂದರೆ ಆಗಬಾರದಲ್ಲ, ಅದಕ್ಕಾಗಿ ಕಾಲಿಗೆ ಹತ್ತಿ. ಗೊತ್ತಾಯಿತೆ ಕರಗುತ್ತಿರುವ ಮೊಂಬತ್ತಿ? ಅಕಸ್ಮಾತ್ ಜಿರಳೆ ಏನಾದ್ರು ಕಾಲಿಗೆ ಸಿಕ್ ಸತ್ರೆ? ಜಿರಳೆ ತಾನೆ, ಸತ್ತರೆ ಸಾಯಲಿ ಬಿಡಿ. ಗೊತ್ತಾಗೋಯ್ತು, ದೊಡ್ಡ ಪ್ರಾಣಿಗಳು ಸಾಯ್ಬೋದು, ಚಿಕ್ಕ ಪ್ರಾಣಿಗಳು ಸಾಯ್ಬಾರ್ದು ಅಂತ. ಈ ರತ್ನನ ಗುರುಗಳು ಹೇಳಿರೋದೇ ಹಾಗೆ. ನಮ್ಮಿಂದಾಗಿ ಅಮಾಯಕ ಕ್ರಿಮಿಕೀಟಗಳು ಸಾಯಬಾರದು. ದೊಡ್ಡ ದೊಡ್ಡ ಪ್ರಾಣಿಗೆ ಸತ್ರೆ ಸಾಯಲಿ ಬಿಡಿ. ರತ್ನಮಂಜರಿ ಅವರೇ, ನೀವು ಒಂದು ತಿಂಗಳು ನಮ್ಮ ಮನೇಲೆ ಇದ್ಬಿಡಿ. ನಾವಿಬ್ರು ಎಲ್ಲ ಕಡೆ ಶಾಂತಿ ಸಂದೇಶನ ಸಾರ್ಬಿಡೋಣ. ಬರೀ ಒಂದು ತಿಂಗಳ? ನೋ ನೋ, ನಾನಿಲ್ಲಿ ಬಂದಿರೋದೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗಲಿಕ್ಕೆ. ನಾವಿಬ್ರು ಸೇರ್ಕೊಂಡು ಇಡೀ ಪ್ರಪಂಚದಲ್ಲೇ ಈ ಶಾಂತಿ ಸಂದೇಶನ ಸಾರ್ಬಿಡ್ಬೋದು. ಅಯ್ಯ, ನೀನ್ ಶಾಂತಿಗೆ ಇಷ್ಟು ಬೆಂಕಿ ಹಾಕ. ಈ ಮನೆಯಲ್ಲಿ ನನಗೆ ತೊಂದರೆ ಕೊಟ್ಟು ನನ್ನನ್ನು ಮರ್ತಿರೋ ಒಂದು ಗಂಡಸಿದೆ, ಅದಕ್ಕೋಸ್ಕರ ಬಂದಿದೆ. ಹೌದೇ? ಅದು ಯಾರು ಅಂತ ಹೇಳಿ ನಾನೇ ಮುಂದೆ ನಿಂತಿದ್ದು ಅವ್ರನ್ನ ಬಲಿ ಹಾಕ್ಬಿಡ್ತೀನಿ. ನನ್ನನ್ನು ಮದುವೆಯಾಗುತ್ತೇನೆಂದು ಹೇಳಿ ಪ್ರೀತಿಸಿ ಊರೆಲ್ಲ ಸುತ್ತಾಡಿಸಿ ಕಡೆಗೆ ಕೈ ಕೊಟ್ಟ ಗಂಡಸು ಈ ಮನೆಯಲ್ಲೇ ಇದ್ದಾನೆ. ಗೊತ್ತಾಗೋಯ್ತು, ಆ ವ್ಯಕ್ತಿ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತಾಗೋಯ್ತು. ಅವನ ಪಾಡಿಗೆ ಅವನು ಹಳ್ಳಿನಲ್ಲಿ ಕುರಿ ಮೇಯಿಸ್ಕೊಂಡು ನೆಮ್ಮದಿಯಾಗಿದ್ದ. ಅವನನ್ನ ಸಿಟಿ ಕರ್ಕೊಂಡು ಬಂದಿದ್ದಕ್ಕೆ ಅವನು ಏನು ಮಾಡ್ದ ಹೇಳಿ, ಒಂದು ಹುಡುಗಿ ಬಾಳನ್ನ ಹಾಳು ಮಾಡಿದ್ದು ಅಂತ ಸನ್ಯಾಸಿ ಬೇರೆ ಮಾಡಿಟ್ಟವನು. ಅಂತವನು ಸುಮ್ಮನೆ ಬಿಡ್ಬೇಕಂದ್ರೆ ನನ್ನನ್ನ ಪ್ರೀತಿಸಿ ಮೋಸ ಮಾಡಿದ್ದು ಈ ಪದ್ದು ಅಲ್ಲ, ಅವನು ಬೇರೆ. ಸಾರಿ ಕಣ,
ಗೊತ್ತಾಗೋಯ್ತು. ಈ ಕೆಲಸ ಮಾಡಿದ್ದು ಯಾರು ಅಂತ ನನಗೆ ಗೊತ್ತಾಗೋಯ್ತು. ದೇವರಂತ ನನ್ನ ತಂಗಿನ ಇವನಿಗೆ ಕೊಟ್ಟು ಮನೆಗಳಿಂದ ಮಾಡಿಕೊಂಡು ಮನೇಲಿ ತಂದು ಇಟ್ಟುಕೊಂಡ ಮೇಲೂ ಕೂಡ ಇಂಥ ಕಿಪ್ಪಿ ಕೆಲಸ ಮಾಡೋನಲ್ಲ, ಇಂಥವನ್ನ ನಾನು ಸುಮ್ಮನೆ ಬಿಡ್ಬೇಕು. ನೋ ನೋ ನೋ, ನನಗೆ ಮೋಸ ಮಾಡಿದ್ದು ಈ ವಿಠಲನೂ ಅಲ್ಲ. ರತ್ನಮಂಜರಿ ಅವರೇ, ನಮ್ಮನೇಲಿರೋ ಗಂಡಸರ ಪೈಕಿ ಉಳಿದಿರೋದು ನನ್ನ ಹವಿನೇ. ಗೊತ್ತಾನೆ ನಾನು ಯಾರು ಅಂತ ಗೊತ್ತಾನೆ. ಗಂಡುಗಲಿ ವಂಶದ ಕಾಠ ಕಡೆಕೊಂಡು ಪಾಂಡುರಂಗ ಗಂಡುಗಲಿ, ಎಡಗೈ ಎತ್ತಿದ್ರು ವೀರಕೇಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ಯಾವುದೇ ವಿಷಯದಲ್ಲಿ, ಅದರಲ್ಲೂ ಹುಡುಗಿರ ವಿಷಯದಲ್ಲಿ ಬೇರೊಬ್ಬರಿಗೆ ಬಾಳು ಕೊಡ್ತೀನಿ ವಿನಃ ಯಾವ ಒಂದು ಹೆಣ್ಣಿನ ಬಾಳನ್ನು ನಾನು ಹಾಳು ಮಾಡಂತವನಲ್ಲ. ಯಾಕೆ ಪಾಂಡ್ರಂಗ ಈ ರತ್ನಮಂಜರಿ ಅಷ್ಟು ಬೇಗ ಮರ್ತು ಹೋಯ್ತಾ? ತುಂಗಾ ತೀರದ ಶಾಲೆಯಲ್ಲಿ ನಾವು ಕಳೆದ ದಿವಸಗಳು ಮರ್ತು ಹೋಯ್ತಾ? ಹೈಸ್ಕೂಲ್ನಲ್ಲಿದ್ದಾಗ ನನ್ನನ್ನ ಕ್ಲಾಸಿಗೆ ಚಕ್ಕರ್ ಹಾಕಿಸಿ ತುಂಗಾ ತೀರದ ದಡಕ್ಕೆ ಕರ್ಕೊಂಡು ಹೋಗಿ ಮರಳಲ್ಲಿ ಮನೆ ಕಟ್ಟಿಸಿ ಈ ಮರಳಿನ ಮನೆಯಲ್ಲಿ ನಾವಿಬ್ಬರು ಸಂಸಾರ ಮಾಡೋಣ ಅಂತ ಹೇಳಿದ್ದು ಮರ್ತು ಹೋಯ್ತಾ? ಆಗ ನೀನು ಆಯ್ಕೊಟ್ಟಿಯಲ್ಲ ಕಪ್ಪೆ ಚಿಪ್ಪು, ಅವುಗಳನ್ನ ಇವತ್ತಿಗೂ ನಾನು ಭದ್ರವಾಗಿ ನಮ್ಮನೆ ಅಕ್ವೇರಿಯಂನಲ್ಲಿಟ್ಟಿದ್ದೀನಿ. ಅಕಸ್ಮಾತ್ ಮೀನುಗಳು ಅದನ್ನು ತಿನ್ಬಿಟ್ರೆ ಅದಕ್ಕೆ ಅಕ್ವೇರಿಯಂಗೆ ಮೀನೇ ಬಿಟ್ಟಿಲ್ಲ. ಮೇಕೆ ಮೊಸರನ್ನ ತಿಂದು ನಮ್ಮಂತ ಕೋಟೆಗಳ ಮುತ್ತಿಗೆ ಹೊರಿಸ್ತೀರನ್ರಿ? ಯಾರ ಮೇಲೆ ಕೈ ಮಾಡ್ತಾ ಇದ್ದೀರೋ? ಏನಮ್ಮ ನೀನು ಹೇಳಿದ್ದೆಲ್ಲ ನಿಜಾನೇ ಇರಬಹುದು, ಆದ್ರೆ ಇದಕ್ಕೆ ಸಾಕ್ಷಿ ಏನು? ಸಾಕ್ಷಿ ಸಾಕ್ಷಿ ಬೇಕಲ್ವಾ? ನೋಡಿ ಸಾಕ್ಷಿ ಗೊತ್ತಾಗತ್ತೆ. ಅತ್ತೆ, ನೀವೇ ಹತ್ರ ಬಂದು ನೋಡಿ ನಿಮ್ ಸುಪುತ್ರ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾರೆ ಅಂತ. ಅನುಮಾನನೇ ಇಲ್ಲ, ಇದು ನನ್ನ ಮಗನೇ. ಏನಂತೀಯೋ? ಅದು ಮಾತೃಶ್ರೀ ರಂಗಮ್ಮನವರೇ, ನನಗೆ ಈಗ ಒಂದೊಂದಾಗಿ ಎಲ್ಲದೂ ಜ್ಞಾಪಕಕ್ಕೆ ಬರ್ತಾ ಇದೆ. ಅದು ರಂಗಮ್ಮ, ನಾನು ಸ್ಕೂಲಲ್ಲಿ ಓದ್ತಾ ಇದ್ದಾಗ ಪ್ರತಿಯೊಬ್ಬ ಹುಡುಗರು ನನ್ನ ಮೈ ಮೇಲೆ ಬಿದ್ದು ಬಿದ್ದು ಮಾತಾಡ್ಸೋದಕ್ಕೆ ಅಂತ ಬರೋರು. ನನಗೆ ಈಗ ಗೊತ್ತಾಗ್ತಾ ಇದೆ, ಆ ರತ್ನಮಂಜರಿ ಇವಳೇ ಅಂತ. ನೀನೇ ನನ್ನನ್ನು ಹೊಕ್ಕೊಂಬರಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಸವಿ ಸವಿ ನೆನಪು ಅಂತ ಕಾರ್ಯಕ್ರಮ ಹಾಕೊಂಡು ಈ ವೇಷ ತೊಟ್ಕೊಂಡು ಇಲ್ಲಿಗೆ ಬರ್ಬೇಕಾಯ್ತು. ಹೀಗೆ ಬಿಟ್ಬಿಟ್ರೆ ಇಲ್ಲೇ ಸೆಟ್ಲ್ ಆಗ್ಬಿಡ್ತಾಳೆ. ಯಾವ್ದೋ ಓಲ್ಡ್ ಸ್ಟೋರಿ ಹೇಳ್ಕೊಂಡು ನಮ್ಮ ಮನೆಗೆ ಬಂದಿದ್ದಾಳೆ. ಅದು ಇಟ್ಲಾ ಹೇಗಾದ್ರೂ ಮಾಡಿ ಅವಳ ಆಚೆ ಓಡಿಸ್ತಾ. ಸುಮ್ಮನೆ ಆಚೆ ಓಡಿಸಕ್ಕಾಗುತ್ತಾ? ನಿಮ್ಮಿಬ್ರಿ ಹೋಗುತ್ತೆ ನನ್ ಗೊತ್ತಿಲ್ಲ. ಎರಡು ಕನಸು ಕಲ್ಪನಾ ಅಲ್ಲ, ಮಿನುಗುತ್ತಾರೆ ಕಲ್ಪನೆ. ಶರಪಂದ್ರ ಕಲ್ಪನಾ ಆಗೋದೊಂದು ಬಾಕಿ ಇದೆ. ಪ್ರಸಾದಕ್ಕೋಸ್ಕರ ಬಂದ್ರ? ಇಲ್ಲ, ನಿನ್ನ ಮನೆಯಿಂದ ಆಚೆ ಕಳ್ಸಕ್ಕೋಸ್ಕರ ಬಂದ್ವಿ. ಮನೆಯಿಂದ ಆಚೆ ಕಳಿಸ್ತೀರಾ? ಯಾವಳ್ರ ಹೇಳ್ದವ್ರ ಹಾಗೆ? ನಾನೇ. ಯಾಕೆ? ಯಾಕೆಂದ್ರೆ ನಾನು ಈ ಮನೆ ಸೊಸೆ ನಿನಗಿಂತ ಮುಂಚೆ ಬಂದೋಳು. ಇರ್ಬೋದು, ಆದ್ರೆ ನನ್ನನ್ನೇನಾದ್ರೂ ಹೊರ ಹಾಕಕ್ ಪ್ರಯತ್ನ ಮಾಡಿದ್ರೆ ಎಲ್ಲ ಚಾನಲ್ ನೋಡಿ ಕಳಿಸ್ಬಿಡ್ತೀನಿ. ಆಗ ನಿನ್ನನ್ನೇ ಒದ್ದು ಹೊರ. ಏನಮ್ಮ ಶಾಂತಿ ಮಂತ್ರ ಹೇಳ್ಕೊಂಡು ಈ ಮನೆಗೆ ಬಂದು ಮನೇಲಿರೋ ಶಾಂತಿನೆಲ್ಲ ಯಾಕಮ್ಮ ಹಾಳು ಮಾಡ್ತೀಯ? ಶಾಂತವಾಗಿರೋಣ. ಆ ನನ್ನ ಮಗನ್ನು ನಂಬಕ್ಕಾಗಲ್ಲ, ಎಲ್ಲ ಅವಳ ಅಪ್ಪನ ಬುದ್ಧಿನೇ. ಏನೋ ಕಿಚ್ಚು ಮಾಡಿರ್ತಾನೆ. ಒಂದು 3 ತಿಂಗಳು ಇಲ್ಲೇ ಇರು, ಅದನ್ನ ಯೋಚನೆ ಮಾಡಿ. ಅಯ್ಯ, ಇಷ್ಟು ವರ್ಷನೇ ಕಾದಿದ್ದೀನಂತೆ, ಇನ್ 3 ತಿಂಗಳು ಏನ್ ಮಹಾ? ದಿನ ಇದೇ ರೀತಿ ಸಾಂಗ್ ಹೇಳ್ತಾ ಇದ್ರೆ ಹಬಿ ಡೋರ್ ಓಪನ್ ಮಾಡೋದು ಗ್ಯಾರಂಟಿ. ಅಲ್ಲಿಗೆ ನಿಮ್ ಡೋರ್ ಕ್ಲೋಸ್ ಆಗೋದು ಗ್ಯಾರಂಟಿ. ಯಾಕಪ್ಪ ಪಾಂಡುರಂಗ ಸುಸ್ತಾಗೋಯ್ತಾ? ನನ್ ಹಿಡಿಯಕ್ ಆಗ್ಲಿಲ್ವಾ? ಯಾಕ್ರಿ ನನ್ನನ್ನು ಹೀಗೆ ಸತಾಯಿಸ್ತಾ ಇದ್ದೀರಾ? ಲೇ ಪಾಂಡುರಂಗ, ಒಂದ್ ಮಾತು ನಿಜ ಹೇಳು, ನೀನ್ ನಿಜವಾಗ್ಲೂ ನನ್ನನ್ನೇ ಪ್ರೀತಿಸ್ತಾ ಇದೀಯಾ? ಈ ತಂಪೊತ್ತಲ್ಲಿ ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ಈ ಟೈಮು ಅನ್ನೋದಿದೆಯಲ್ಲ, ಅದು ಪಕ್ಕ 420 ನನ್ನ ಮಗಂದು ಕಂಡ್ರೆ 420 ನನ್ನ ಮಗಂದು. ಈ ಟೈಮ್ ಇರೋದೆ ನಮ್ಮಂತರಿಗೆ ಕೈ ಕೊಡೋದಕ್ಕೆ. ನೋಡ್ರಿ, ನೀವು ನನಗೆ ಸಿಕ್ಕೇ ಸಿಗ್ತೀರಾ. ನನಗೂ ನಿಮಗೂ ಮದುವೆ ಆಗಿ 1 ಡಜನ್ ಮಕ್ಕಳಾಗೋ ಟೈಮ್ ಬರುತ್ತೆ ಅನ್ಕೊಂಡಿದ್ದೆ.
ಆ ಟೈಮ್ ಬರಲೇ ಇಲ್ಲ ಕಣ್ರಿ, ಬರಲೇ ಇಲ್ಲ. ನೀವು ನನ್ನನ್ನು ಟೈಟ್ ಆಗಿ ತಬ್ಬಿಕೊಂಡು 1.5 ಲೀಟರ್ ಕಣ್ಣೀರು ಸುರಿಸಿ ನಾನು ತಾಳಿ ಕಟ್ಸ್ಕೊಳ್ಳೋದಾದ್ರೆ ನಿನ್ನ ಕೈಯಿಂದನೇ ಕಟ್ಸ್ಕೊಳ್ಳೋದು, ನೀನೇ ನನಗೆ ಕರೆಕ್ಟ್ ಆದ ಗಂಡ ಅಂತ ಗೋಳಾಡೋ ಟೈಮ್ ಬರುತ್ತೆ ಅಂದ್ಕೊಂಡ್ಬಿಟ್ಟೆ ಕಣ್ರಿ. ಆ ಟೈಮ್ ಬರಲೇ ಇಲ್ಲ. ನೀವು ನನಗೆ ಸಿಕ್ಕಲ್ಲ ಅಂತ ಗೊತ್ತಾಗೋಯ್ತು. ಯಾಕೆಂದ್ರೆ ನನ್ನ ಟೈಮೇ ಖರಾಬ್ ಆಗಿದೆ ಕಣ್ರಿ. ಮನುಷ್ಯನಿಗೆ ಈ ಟೈಮ್ ಖರಾಬ್ ಆಗಿದ್ದಾಗ ತಲೆ ಕೆರ್ಕೊಂಡ್ರೆ ಅದು ಗಾಯ ಕ್ಯಾನ್ಸರ್ ಆಗಿ ಡಾಕ್ಟರ್ ಹತ್ರ ಹೋದ್ರೆ ತಲೆನೇ ತೆಗಿಬೇಕು ಅಂತಾರೆ. ಅಂಥದ್ರಲ್ಲಿ ನಾನು ಈ ದಿಲ್, ಹೃದಯ, ಹಾರ್ಟು ಅಂತ ಕರೀತಾರಲ್ಲ, ಅದಕ್ಕೆ ಕೈ ಹಾಕಿ ಪರ್ರ ಅಂತ ಕೆರ್ಕೊಂಡ್ಬಿಟ್ಟಿದ್ದೀನಿ ಕಣ್ರಿ. ಈ ನನ್ನ ಮಗನ ಹೃದಯನೇ ಹಾಳಾಗೋಗ್ಬಿಟ್ಟಿದೆ ಕಣ್ರಿ, ಹೃದಯನೇ ಹಾಳಾಗೋಗ್ಬಿಟ್ಟಿದೆ. ಆ ನಿಮ್ಮ ನಗು, ಆ ನಿಮ್ಮ ನೆನಪು, ಆ ನಿಮ್ಮ ಮುಂಗುರುಳು, ಆ ನಿಮ್ಮ ಕಾಲ್ಗೆಜ್ಜೆಯ ನಾದ, ಆ ಕಿತ್ತೋಗಿರೋ ವಾಚು, ವರ್ಷ ಆದ್ರೂ ಬಾರದೇ ಇರೋ ಮಳೆ, ಪರಿಸ್ಥಿತಿ ಹೀಗಿರುವಾಗ ನಾನು ನಿಮ್ಮನ್ನ ಪಟಾಯಿಸಿ ನಿಮ್ಮ ದೃಷ್ಟಿನಲ್ಲಿ ಲೋಫರ್ ನನ್ನ ಮಗ ಅನ್ಸ್ಕೊಳ್ಳೋದಕ್ಕಿಂತ ನಿಮ್ಮ ಪಾಡಿಗೆ ನಿಮ್ಮನ್ನ ಬದುಕೋದಕ್ಕೆ ಬಿಟ್ಟು ಡೀಸೆಂಟ್ ಹುಡುಗ ಅಂತ ಅನ್ಸ್ಕೊಂಡ್ಬಿಟ್ರೆ ಸಾಕು ಕಣ್ರಿ, ಡೀಸೆಂಟ್ ಹುಡುಗ ಅಂತ ಅನ್ಸ್ಕೊಂಡ್ಬಿಟ್ರೆ ಸಾಕು. ನೋಡ್ರಿ, ನೀವು ಇಷ್ಟಪಟ್ಟು ಬೇರೆ ಯಾರನ್ನ ಬೇಕಾದ್ರೂ ಕಟ್ಕೊಳ್ಳಿ, ಆದ್ರೆ ಒಂದು ವಿಷಯ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡಿ, ನಾನು ನಿಮ್ಮನ್ನ ಇಷ್ಟಪಡುವಷ್ಟು ಈ ಭೂಮಿ ಮೇಲೆ ಬೇರೆ ಯಾರು ಇಷ್ಟಪಡಲ್ಲ ಕಣ್ರಿ, ಬೇರೆ ಯಾರು ಇಷ್ಟಪಡಲ್ಲ. ಲೇ ಪಾಂಡುರಂಗ, ಬರೀ ಮಜ್ಜಿಗೆ ಕುಡ್ದ್ಬಿಟ್ಟು ಸೇಂದಿ ಕುಡ್ದವ್ರ ತರ ಮಾತಾಡ್ತೀಯಲ್ಲೋ. ಐ ಲವ್ ಯು ಕಣೋ. ಆಗಲ್ಲ ಕಣ್ರಿ, ನಿಮ್ಮಂತ ಹುಡುಗಿರನ್ನ ನಂಬೋದಕ್ಕಾಗಲ್ಲ. ಬೆಳಗ್ಗೆ ಎದ್ಬಿಟ್ಟು ಐ ಲವ್ ಯು ಅಂತಾನೆ ಫೋನ್ ಮಾಡ್ತೀರಾ, ರಾತ್ರಿ ಮರ್ಕೊಳ್ಳೋದಕ್ಕಿಂತ ಮುಂಚೆ ಐ ಹೇಟ್ ಯು ಅಂತ ಮೆಸೇಜ್ನ ಸೆಂಡ್ ಮಾಡ್ಬಿಡ್ತೀರಾ. ನನಗೆ ಚೆನ್ನಾಗಿ ಗೊತ್ತಾಗೋಗ್ಬಿಟ್ಟಿದೆ ಕಣ್ರಿ. ಇದೇ ಕೊರಗಲ್ಲಿ ಒಂದಲ್ಲ ಒಂದ್ ದಿವಸ ನಾನು ಸತ್ತೋಗ್ಬಿಡ್ತೀನಿ ಕಣ್ರಿ, ಸತ್ತೋಗ್ಬಿಡ್ತೀನಿ. ಸತ್ತ ಮೇಲೂ ಕೂಡ ನಾನು ನಿಮ್ಮನ್ನೇ ಇಷ್ಟಪಡ್ತೀನಿ ಕಣ್ರಿ. ಈ ಜನ್ಮ ಅಷ್ಟೇ ಅಲ್ಲ, 1,000 ಜನ್ಮ ಎತ್ತು ಬಂದ್ರು ಕೂಡ ನಾನು ನಿಮ್ಮನ್ನಲ್ಲದೆ ಬೇರೆ ಯಾರನ್ನೂ ಇಷ್ಟಪಡಲ್ಲ ಕಣ್ರಿ, ಯಾರನ್ನೂ ಇಷ್ಟಪಡಲ್ಲ. ಪಾಂಡುರಂಗ, ಡೈಲಾಗ್ ನಿಲ್ಸು. ನಾನು ನಿನ್ನನ್ನೇ ಮದುವೆ ಆಗ್ತೀನಿ. ಏನಾಯ್ತು? ಇಷ್ಟೊತ್ತು ನಾನು ಕಂಡಿದ್ದ ಡ್ರೀಮ್. ಕೈಯಲ್ಲಿ ಫೋಟೋ ಇರೋದು ನೋಡಿದ್ರೆ ಇದು ಕನಸಿನ ಕರಾಮತ್ತೆ. ಏನ್ ಡ್ರೀಮ್ ಕಂಡ್ರಿ ಚಾರ್ಜ್ ಅದಕ್ಕೆ? ಇಲ್ಲಿ ನನ್ನ ಹೊಟ್ಟೆ ಬೋನ್ ಆಗ್ತದೆ, ಇಬ್ರು ಲವ್ ಮಾಡ್ತೀರೇನೋ? ರಾಜಿ ಅವರೇ, ಆಗ ಮುಂಗಾರು ಮಳೆ ರಿಲೀಸ್ ಆಗಿರ್ಲಿಲ್ಲ. ರತ್ನಮಂಜರಿ ಯಾರು ಇವರು? ನನ್ ಮಕ್ಕಳು, ಇವ್ನ್ ರಾಮ, ಇವ್ನ್ ಲಕ್ಷ್ಮಣ. ಅಯ್ಯೋ ನನ್ನ ಬಂಗಾರ, ಎಷ್ಟು ಮುದ್ದಾಗಿದ್ದೀರೋ ತಿನ್ನ. ಅಮ್ಮ ಅಪ್ಪ ಎಲ್ಲಿ? ಅಲ್ಲಿ ನೋಡು, ತಲೆ ಕೆಡಿಸ್ಕೊಂಡು ಲೆಕ್ಕ ಬರಿತಾ ಇರೋದನ್ನ. ಹಾಕ್ತೀನಿ ನೋಡು. ನೀನ್ ಮಹಾ ಎತ್ತರಕ್ಕಿದ್ಯಾ? ಎಲ್ಲ ನಿಂತಾರೇನೆ ಕಣೋ, ಬೆಳೆಯೋ ವಯಸ್ಸಿನಲ್ಲಿ ಬೆಳಿಲಿಲ್ಲ. ಹೋಗೋ ಮಾತಾಡ್ಸೋ. ಚೆನ್ನಾಗಿದ್ದೀರಾ ಕಳ್ಳಪ್ಪ? ಯಾರೋ ನೀವಿಬ್ರು? ನಿಮ್ ಮಕ್ಳು ಕಣಪ್ಪ. ಇರ್ಬೋದು ಬಿಡ್ರಪ್ಪ. ಲೇ ಚಂಪ ಚಮ್ಮಲಿ, ಏನೋ ಗೊತ್ತಿಲ್ದಂಗೆ ಎಲ್ಲ ಆಗೋಗ್ಬಿಟ್ಟಿದೆ ಕಣೆ, ದಯವಿಟ್ಟು ಕ್ಷಮೆ ಇರ್ಲೇ. ಅಂತ ಇದಾರೆ ನಮ್ ಚಿಕ್ಕಮ್ಮನ. ಇಲ್ಲ ಕಣಪ್ಪ, ಈ ಮನೆಯಲ್ಲಿ ಅವಳ ಪಾಡಿಗೆ ಅವಳಿದ್ದಾಳೆ, ನನ್ನ ಪಾಡಿಗೆ ನಾನು ಇದ್ದೀನಿ ಕಣ. ಗೊತ್ತಾಯ್ತು ಬಿಡು, ಹೈಸ್ಕೂಲ. ಲೇ, ಪ್ರೈಮರಿ ಸ್ಕೂಲಲ್ಲಿ ಇರೋ ಹೈಸ್ಕೂಲ್ ಬಗ್ಗೆ ಮಾತಾಡಬಾರ್ದು, ಇಬ್ರು ತೆಪ್ಪ ಕೂತ್ಕೊಂಡ್ರ. ಹೇಳ್ರಿ, ಹೇಗಿದಾರ್ರಿ ನಮ್ಮ ಮಕ್ಕಳು? ಯಾವನ್ನೇನಮ್ಮ ಕೇಳ್ತೀಯಾ? ನೋಡಿದ್ರೆ ಗೊತ್ತಾಗಲ್ವಾ? ಎಲ್ಲ ನನ್ನ ಮಗನ ತದ್ಲೂಪಿಗಳು. ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ನಮ್ಮ 3 ಜನರ ಹೈಟ್ ನೋಡಿ ಮಾತಾಡೆ. ಲೇ, ಏನ್ರ ಮಾಡ್ತಾ ಇದ್ದೀರಾ? ಇವರಿಬ್ರು ನಿಮ್ಮ ಮಕ್ಳಾ? ಹೋಗ್ರಿ, ದೊಡ್ಡವ್ರು ಅದಕ್ಕೆ ಹೇಳ್ತಾ ಇರಬೇಕು, ಈ ಹೆಣ್ಮಕ್ಳನ್ನ ಜಾಸ್ತಿ ಪರಿಚಯ ಮಾಡ್ಕೊಳಕ್ ಹೋಗಬಾರ್ದಂತೆ. ಅದು ನೋಡಿ ಜಾಸ್ತಿ ಚಂಪಲ್ ತಿಂದಿವ್ರೆ, ನಾನು ಹೈಸ್ಕೂಲ್ನಲ್ಲಿ ಇದ್ದಾಗ ತುಂಗಾ ನದಿ ತೀರಕ್ಕೆ ಟ್ರಿಪ್ಗೆ ಅಂತ ಹೋದ್ನಲ್ಲ, ಅಲ್ಲೇ ತಪ್ಪಾಗೋಗ್ಬಿಟ್ಟು ಕಣ್ರಿ. ನಾನು ಅದು ಏನು ತಪ್ಪು ಮಾಡಿದೆ ಅಂತ ನನಗೆ ಗೊತ್ತಾಗೋದಕ್ಕಿಂತ ಮೊದಲೇ ಇಷ್ಟೆಲ್ಲ ಎಡವಟ್ಟಾಗೋಗ್ಬಿಟ್ಟಿದೆ ಕಣ್ರಿ. ನಾನು ಇದನ್ನ ಒಪ್ಪಲ್ಲ. ಯಾರು ಒಬ್ಬನೇ ಬಿಡ್ಲಿ, ಈ ಮಕ್ಕಳನ್ನ ನೋಡ್ತಿದ್ರೆ ನನ್ನ ಮೊಮ್ಮಕ್ಕಳ ಥರನೇ ಕಾಣ್ತಾ ಇದ್ದಾರೆ. ನಿಮ್ ಯಾವ ಮಕ್ಳು ನೋಡಿದ್ರು ಹಾಗೆ ಅನ್ಸೋದು. ಮಣ್ಣೆಲ್ಲ ಐಬಿರ್ಬೇಕು, ಹೋಗಿ ಚೆಕ್ ಮಾಡ್ಕೊಳ್ಳಿ. ಚಂಪ, ನಾಲ್ಗೆ ಉದ್ದಾಗ್ತಾ ಇದೆ, ಬಿಡುಗಾಲಿ. ರತ್ನಮಂಜರಿ, ನೀನೇ ನನ್ನ ಸೊಸೆ, ಈ ಮಕ್ಕಳೇ ನನ್ನ ಮೊಮ್ಮಕ್ಕಳು. ನನ್ನ ಮಗ ಹೈಸ್ಕೂಲ್ನಲ್ಲಿ ಇರುವಾಗಲೇ 2 ಮಕ್ಕಳ ತಂದೆ ಆಗಿದ್ದಾನೆ ಅಂದರೆ ಇದಕ್ಕಿಂತ ದೊಡ್ಡ ಸಾಧನೆ ಬೇರೇನಿದೆ?
ನಿಜ ಹೇಳ್ರ ಯಾರು ನಿಮ್ಮಪ್ಪ? ನಮ್ಮಪ್ಪ ಪಾಂಡುರಂಗ ಗಂಡು ಗಲಿ. ನಮ್ಮಮ್ಮ ರತ್ನಮಂಜರಿ. ಸುಳ್ಳು ಹೇಳ್ತೀರೇನೋ? ಜಾತಿ ಬಂದಿನಿ ಮಕ್ಕಳ ಮೇಲೆ ಕೈ ಮಾಡ್ತಾ ಇದ್ರಲ್ಲ ನಿಮ್ ಜನ್ಮಕ್ಕೆ ನಾಚಿಕೆ ಆಗಲ್ಬೇಕು. ಅಭಿ ಮೋಂಟ ಪ್ರಭೀಶ್, ಈ 2 ಕೋತಿಗಳು ನಿಮ್ ಮಕ್ಳ? ಅಯ್ಯೋ ಶಿವನೇ, ಹೈಸ್ಕೂಲಲ್ಲಿ ನಡೆದು ಹೋದ ಕಥೆನ ಬೆಳೆದ ನಿಂತರ ಮಕ್ಕಳ ಮುಂದೆ ಓಪನ್ ಮಾಡ್ತಾ ಇದ್ರಲ್ಲ, ನಿಮಗೆ ಮ್ಯಾನರ್ಸ್ ಇದೆಯಲ್ಲ? ನನ್ಗೆ ಮ್ಯಾನೇಜ್ ಕಲ್ಸ್ಕೊಡ್ತೀರಾ? ನೋಡ್ತಾರಿ ಈ ರತ್ನಮಂಜರಿ ಲಗೇಜ್ ನ ಹೇಗ್ ಥ್ರೋ ಮಾಡ್ತೀನಿ ಅಂತ. ಏಯ್ ಥ್ರೋ ಮಾಡ್ತೀಯಾ ನೀನು? ನನ್ ವಿಷಯಕ್ಕೆ ಏನಾದ್ರೂ ಬಂದ್ರೆ ನಲ್ಗ್ ಹೋಗ್ಬಿಡ್ತೀಯ. ಈ ರತ್ನಮಂಜರಿ ವಿಷಯ ಇನ್ನೂ ಗೊತ್ತಿಲ್ಲ ನಿಂಗೆ. ಕಾಲಿಗೆ ಹತ್ತಿ ಕಟ್ಕೊಳ್ಳೋದು ಗೊತ್ತು, ನೀನಂತೋಳ್ ಮೂಗಿಗೆ ಹತ್ತಿ ತುರ್ಕೋದು ಗೊತ್ತು.